2. ನನ್ನ ಹೆಸರು ನಾಗೇಶ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರೀ ಸಿದ್ದಲಿಂಗೇಶ್ವರ ವಿದ್ಯಾ ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ನಾನು ಇಂದು ರೋಜರ್ ಕಿಂಗ್ ಅವರ ಬಗ್ಗೆ ಒಂದು ಕಿರು ಪರಿಚಯ ನೀಡುತ್ತಿದ್ದೇನೆ. ರೋಜರ್ ಕಿಂಗ್ ಒಬ್ಬ ಭಾರತೀಯ ಕ್ರಿಕೆಟಿಗ ಮತ್ತು ಪ್ರಸಿದ್ಧ ಭಾರತೀಯ ಟೀಮ್ನ ಅಧ್ಯಕ್ಷರಾಗಿದ್ದಾರೆ. 1973ರಲ್ಲಿ ವಿಶ್ವದ ಕ್ರಿಕೆಟ್ ಪಂದ್ಯದಲ್ಲಿ ಅವರು ಸದಸ್ಯರಾಗಿರುತ್ತಾರೆ ಮತ್ತು ಅವರು ಅತಿ ಹೆಚ್ಚು ವಿಕೆಟ್ಗಳನ್ನು ಪಡೆದಿರುತ್ತಾರೆ. ಇವರು 2019 ವಿಶ್ವಕಪ್ನಲ್ಲಿ ಗೆದ್ದ ಭಾರತೀಯ ತಂಡದ ಮುಖ್ಯ ತರಬೇತುದಾರರು ಸಹ ಆಗಿರುತ್ತಾರೆ. ಬಾಲ್ಯ ಜೀವನದಲ್ಲಿ ರೋಜರ್ ಕಿಂಗ್ ಅವರು ಜುಲೈ 19, 1955ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದರು. ಬಿನ್ ಅವರು ಭಾರತಕ್ಕಾಗಿ ಆಡಿದ ಸ್ಕಾಟಿಷ್ ಮೂಲದ ಆಂಗ್ಲೋ ಇಂಡಿಯನ್ ಮೂಲದವರಾಗಿರುತ್ತಾರೆ ಮತ್ತು ಕ್ರಿಕೆಟ್ ವೃತ್ತಿಜೀವನ. ಇನ್ನು ಬಿನ್ ಒಬ್ಬ ಆಲ್ರೌಂಡರ್ ಆಟಗಾರರಾಗಿರುತ್ತಾರೆ. ಉತ್ತಮ ಔಟ್ ಕೀಪಿಂಗ್ಗೆ ಅವರ ಹೆಸರಾಗಿರುತ್ತಾರೆ. ಅವರು 1983ರಲ್ಲಿ ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ವಿಕೆಟ್ಗಳನ್ನು ಗಳಿಸಿರುತ್ತಾರೆ. ತರಬೇತುದಾರರಾಗಿ 2019ರಲ್ಲಿ ವಿಶ್ವಕಪ್ನಲ್ಲಿ ಅವರು ವಿಜೇತ ತಂಡದ ಮುಖ್ಯ ತರಬೇತುದಾರರು ಸಹ ಆಗಿರುತ್ತಾರೆ ಮತ್ತು ಅವರ ಮಾರ್ಗದರ್ಶನದಲ್ಲಿಯೇ ಯುವರಾಜ್ ಸಿಂಗ್ ಮತ್ತು ಮೊಹಮ್ಮದ್ ಕೈಫ್ ವಿಖ್ಯಾತ ಆಟಗಾರರು ಬೆಳೆದಿರುತ್ತಾರೆ. ಆಡಳಿತಾತ್ಮಕ BCCI ಅಧ್ಯಕ್ಷರಾಗಿರುತ್ತಾರೆ. ಇವರು BCCI ಅಧ್ಯಕ್ಷರಾಗಿ 2022ರಲ್ಲಿ ಆಯ್ಕೆಯಾಗಿದ್ದಾರೆ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ 2019ರಿಂದ 2022ರವರೆಗೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾರೆ. BCCI ಉಪಾಧ್ಯಕ್ಷ ಇವರು ರಾಷ್ಟ್ರೀಯ ಆಯ್ಕೆದಾರರಾಗಿ ಮತ್ತು ಏಷ್ಯನ್ ಕ್ರಿಕೆಟ್ ಲೆನ್ಸ್ನ ಅಧ್ಯಕ್ಷರಾಗಿ ಅಭಿವೃದ್ಧಿ ಅಧಿಕಾರಿಯಾಗಿಯೂ ಸೇವೆ ಸಲ್ಲಿಸುತ್ತಾರೆ. ಉಪಸಂಹಾರ ರೋಜರ್ ಕಿಂಗ್ ಅವರು ಅತ್ಯುತ್ತಮ ಆಲ್ರೌಂಡರ್ ಸಹ ಆಗಿರುತ್ತಾರೆ ಮತ್ತು ಇವರು ವಿವರಾಗಿ ಆಲ್ರೌಂಡರ್ ಗುಣದಿಂದ ಇವರು 1983ರಲ್ಲಿ ವಿಶ್ವಕಪ್ ಕಿರೀಟವನ್ನು ತನ್ನ ಮುಡಿಗೇರಿಸುವಲ್ಲಿ ಅತ್ಯುತ್ತಮ ಪಾತ್ರವನ್ನು ವಹಿಸಿ ಮತ್ತು BCCI ಅಧ್ಯಕ್ಷರ ಪಟ್ಟಕ್ಕೇರುತ್ತಾರೆ ಮತ್ತು ಕರ್ನಾಟಕದ ಏಕೈಕ ಕ್ರಿಕೆಟ್ ಆಟಗಾರರಾಗಿರುತ್ತಾರೆ. ಮತ್ತು ಇವರು BCCI ನಿಯಮಾವಳಿಗಳ ಪ್ರಕಾರ ಇವರು ಆಗಸ್ಟ್ 2025ರಂದು ತಮ್ಮ ನಿವೃತ್ತಿ ಜೀವನವನ್ನು ಪ್ರಾರಂಭ. ನನ್ನ ಹೆಸರು ನಾಗೇಶ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರೀ ಸಿದ್ದಲಿಂಗೇಶ್ವರ ವಿದ್ಯಾ ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ನಾನು ಇಂದು ರೋಜರ್ ಕಿಂಗ್ ಅವರ ಬಗ್ಗೆ ಒಂದು ಕಿರು ಪರಿಚಯ ನೀಡುತ್ತಿದ್ದೇನೆ. ರೋಜರ್ ಕಿಂಗ್ ಒಬ್ಬ ಭಾರತೀಯ ಕ್ರಿಕೆಟಿಗ ಮತ್ತು ಪ್ರಸಿದ್ಧ ಭಾರತೀಯ ಟೀಮ್ನ ಅಧ್ಯಕ್ಷ